ನಮಸ್ಕಾರ ರೈತ ಬಾಂಧವರೇ. ವರ್ಣನ ಮುನಿಸು ಅಕಾಲಿಕ ಮಳೆ ಅತ್ತ ಕಾಡು ಪ್ರಾಣಿಗಳ ಹಾವಳಿಯಿಂದ ಬೆಳೆ ಕಳೆದುಕೊಂಡು ಕಂಗಾಲಾಗಿದ್ದೀರಾ? ಚಿಂತೆ ಬಿಡಿ, ನಮ್ಮ ರೈತ ಬಾಂಧವರಿಗೆ ಸರ್ಕಾರ ಒಂದು ಭರ್ಜರಿ ಸಿಹಿ ಸುದ್ದಿ ತಂದಿದೆ. 2026-27ನೇ ಸಾಲಿನ ಮುಂಗಾರು ಹಂಗಾಮಿನ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅಡಿಯಲ್ಲಿ ಬೆಳೆ ವಿಮೆ ನೋಂದಣಿ ಈಗಾಗಲೇ ಜೋರಾಗಿ ಶುರುವಾಗಿದೆ. ಈ ಬಾರಿ ಕೇವಲ ಕಡಿಮೆ ಕಂತು ಕಟ್ಟಿ ನಿಮ್ಮ ಖಾತೆಗೆ 50 ಪಟ್ಟು ಹೆಚ್ಚು ವಿಮಾ ಹಣವನ್ನ ನೀವು ಪಡಿಬಹುದು. ರೈತರೇ, ಈ ಸಲದ ಯೋಜನೆಯಲ್ಲಿ ಒಂದು ಸೂಪರ್ ಗುಡ್ ನ್ಯೂಸ್ ಇದೆ. ನಿಮ್ಮ ಬಹುದಿನಗಳ ಬೇಡಿಕೆಯಾಗಿದ್ದ ಕಾಡು ಪ್ರಾಣಿಗಳ ದಾಳಿಯಿಂದಾಗುವ ಬೆಳೆ ಹಾನಿ ಮತ್ತು ಭತ್ತದ ಗದ್ದೆ ಮುಳುಗಡೆಯನ್ನು ಈ ಬಾರಿ ವಿಮಾ ವ್ಯಾಪ್ತಿಗೆ ಸೇರಿಸಲಾಗಿದೆ. ಇದು ನಮ್ಮ ರೈತರಿಗೆ ಅಕ್ಷರಶಃ ಸಂಜೀವಿನಿ ಇದ್ದಂತೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರಬಹುದು, ಇದಕ್ಕೆ ಯಾರೆಲ್ಲ ಅರ್ಜಿ ಹಾಕಬಹುದು ಅಂತ. ಬೆಳೆ ಸಾಲ ಪಡೆದವರು ಹಾಗೂ ಸಾಲ ಪಡೆಯದ ರೈತರಿಬ್ರು ಈ ಯೋಜನೆಯ ಲಾಭ ಪಡಿಬಹುದು. ಇದು ಸಂಪೂರ್ಣ ಸ್ವಯಂ ಪ್ರೇರಿತ ಯೋಜನೆ. ಒಂದು ವೇಳೆ ಸಾಲ ಪಡೆದ ರೈತರಿಗೆ ವಿಮೆ ಹಣ ಇಷ್ಟ ಇಲ್ಲ ಅಂದ್ರೆ ಕೊನೆಯ ದಿನಾಂಕಕ್ಕಿಂತ 7 ದಿನ ಮುಂಚಿತವಾಗಿ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ಗೆ ಲಿಖಿತವಾಗಿ ಪತ್ರ ಕೊಡಬೇಕು. ಇಲ್ಲಾಂದ್ರೆ ನಿಮ್ಮ ಅಕೌಂಟ್ನಿಂದಲೇ ವಿಮಾ ಕಂತು ಕಟ್ ಆಗುತ್ತೆ. ಇನ್ನು ನೋಂದಣಿ ಮಾಡಿಸೋದು ತುಂಬಾ ಸುಲಭ. ನಿಮ್ಮ ಜಮೀನಿನ ಪಹಣಿ, ಬ್ಯಾಂಕ್ ಪಾಸ್ಬುಕ್ ಮತ್ತು ಆಧಾರ್ ಕಾರ್ಡ್ ತೆಗೆದುಕೊಂಡು ಸಮೀಪದ ಸಾಮಾನ್ಯ ಸೇವಾ ಕೇಂದ್ರ ಅಥವಾ ಗ್ರಾಮ 1 ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸಬೇಕು. ಆದ್ರೆ ನೆನಪಿಡಿ, ನಿಮ್ಮ ಜಮೀನಿನ ಸರ್ವೆ ನಂಬರ್ ಕಡ್ಡಾಯವಾಗಿ ಫ್ರೂಟ್ಸ್ ತಂತ್ರಾಂಶದಲ್ಲಿ ನೋಂದಣಿಯಾಗಿರಬೇಕು. ಏನಾದ್ರೂ ತಪ್ಪುಗಳಿದ್ರೆ ತಕ್ಷಣ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಸರಿಪಡಿಸಿಕೊಳ್ಳಿ. ಇನ್ನು ಯಾವ ಸಮಯದಲ್ಲಿ ಪರಿಹಾರ ಸಿಗುತ್ತೆ ಗೊತ್ತಾ? ಮಳೆ ಇಲ್ಲದೆ 75% ಹೆಚ್ಚು ಬಿತ್ತನೆ ವಿಫಲವಾದ್ರೆ ಅಥವಾ ಬರಗಾಲದಿಂದ ಕಟಾವಿಗೆ 15 ದಿನ ಮುಂಚೆ ಬೆಳೆ ನಾಶವಾದ್ರೆ SBI ಜನರಲ್ ಇನ್ಶೂರೆನ್ಸ್ ಕಂಪನಿ ಪರಿಹಾರ ನೀಡುತ್ತೆ. ಅಷ್ಟೇ ಯಾಕೆ, ಬೆಳೆ ಕಟಾವು ಮಾಡಿ ಜಮೀನಿನಲ್ಲಿ ಒಣಗಲು ಬಿಟ್ಟಾಗ 2 ವಾರಗಳ ಒಳಗೆ ಚಂಡಮಾರುತ ಅಥವಾ ಅಕಾಲಿಕ ಮಳೆಗೆ ಸಿಲುಕಿ ಹಾಳಾದ್ರೂ ನಿಮಗೆ ಪರಿಹಾರ ಗ್ಯಾರಂಟಿ. ಆಹಾರ ಮತ್ತು ತೈಲ ಬೀಜ ಬೆಳೆಗಳಿಗೆ ಕೇವಲ 2%, ತೋಟಗಾರಿಕಾ ಬೆಳೆಗಳಿಗೆ 5% ಪ್ರೀಮಿಯಂ ಕಟ್ಟಿದ್ರೆ ಸಾಕು. ಉಳಿದ ಹಣವನ್ನ ಸರ್ಕಾರವೇ ಸಬ್ಸಿಡಿ ರೂಪದಲ್ಲಿ ಭರಿಸುತ್ತೆ. ಯಾವ ಬೆಳೆಗೆ ಎಷ್ಟು ಕಂತು ಕಟ್ಟಬೇಕು, ಕೊನೆಯ ದಿನಾಂಕ ಯಾವಾಗ, ಸ್ಪಷ್ಟವಾಗಿ ಹೇಳ್ತೀನಿ ಕೇಳಿ. ಜೂನ್ 30ರೊಳಗೆ ಮಳೆಯಾಶ್ರಿತ ಹೆಸರು ಬೆಳೆಗೆ ಕೇವಲ 794 ರೂಪಾಯಿ ಕಂತು ಕಟ್ಟಿದ್ರೆ ಬರೋಬ್ಬರಿ 39,700 ರೂಪಾಯಿ ವಿಮಾ ರಕ್ಷಣೆ ಸಿಗುತ್ತೆ. ಹಾಗೆ ಮಳೆಯಾಶ್ರಿತ ಈರುಳ್ಳಿಗೆ 4,280 ರೂಪಾಯಿ ಕಟ್ಟಿದ್ರೆ 85,600 ರೂಪಾಯಿ ಹಾಗೂ ಟೊಮೊಟೊ ಬೆಳೆಗೆ 8,490 ರೂಪಾಯಿ ಕಟ್ಟಿದ್ರೆ ಪ್ರೀಮಿಯಂಗೆ 1,69,800 ರೂಪಾಯಿ ಭಾರಿ ಮೊತ್ತ ಸಿಗಲಿದೆ. ಜುಲೈ 31ರೊಳಗೆ ಮಳೆಯಾಶ್ರಿತ ಕೆಂಪು ಮೆಣಸಿನಕಾಯಿಗೆ 4,540 ರೂಪಾಯಿ ಕಟ್ಟಿದ್ರೆ 90,800 ರೂಪಾಯಿ ಪರಿಹಾರ ಸಿಗುತ್ತೆ. ಮತ್ತು ಹತ್ತಿ ಬೆಳೆಗೆ 2,985 ರೂಪಾಯಿ ಕಟ್ಟಿದ್ರೆ 59,700 ರೂಪಾಯಿ, ನೆಲಗಡಲೆಗೆ 1,308 ರೂಪಾಯಿ ಕಟ್ಟಿದ್ರೆ 65,400 ರೂಪಾಯಿ ಸಿಗುತ್ತೆ. ಇನ್ನು ಸೂರ್ಯಕಾಂತಿಗೆ 964 ರೂಪಾಯಿ ಕಟ್ಟಿದ್ರೆ 48,200 ರೂಪಾಯಿ ಹಾಗೂ ಮಳೆಯಾಶ್ರಿತ ಜೋಳಕ್ಕೆ ಕೇವಲ 888 ರೂಪಾಯಿ ಕಂತಿಗೆ 44,400 ರೂಪಾಯಿ ಪರಿಹಾರ ನಿಗದಿ ಮಾಡಲಾಗಿದೆ. ಇನ್ನು ಆಗಸ್ಟ್ ತಿಂಗಳ ಬೆಳೆಗಳ ಪಟ್ಟಿ ನೋಡೋದಾದ್ರೆ ಆಗಸ್ಟ್ 18ರೊಳಗೆ ನೀರಾವರಿ ಭತ್ತಕ್ಕೆ ಕೇವಲ 2,172 ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ 1,08,600 ರೂಪಾಯಿ ವಿಮಾ ಮೊತ್ತ ಸಿಗುತ್ತೆ. ಹಾಗೂ ಮಳೆಯಾಶ್ರಿತ ಭತ್ತಕ್ಕೆ 1,212 ರೂಪಾಯಿ ಕಟ್ಟಿದ್ರೆ 75,600 ರೂಪಾಯಿ ಪರಿಹಾರ ಸಿಗುತ್ತೆ. ಅದೇ ರೀತಿ ಮಳೆಯಾಶ್ರಿತ ಮುಸ್ಕಿನ ಜೋಳಕ್ಕೆ 1,350 ರೂಪಾಯಿಯ ಕಂತಿಗೆ 67,599 ರೂಪಾಯಿ ಮತ್ತು ರಾಗಿ ಬೆಳೆಗೆ 998 ರೂಪಾಯಿ ಕಂತಿಗೆ 49,900 ರೂಪಾಯಿ ಹಾಗೂ ಮಳೆಯಾಶ್ರಿತ ಸಾವೆ ಬೆಳೆಗೆ ಕೇವಲ 602 ರೂಪಾಯಿ ಕಟ್ಟಿದ್ರೆ 30,100 ರೂಪಾಯಿಗಳ ವಿಮಾ ರಕ್ಷಣೆ ಸಿಗಲಿದೆ. ರೈತ ಬಾಂಧವರೇ, ಪ್ರಕೃತಿ ವಿಕೋಪಗಳು ಹೇಳಿ ಕೇಳಿ ಬರೋದಿಲ್ಲ. ಅದರಲ್ಲೂ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಈ ಯೋಜನೆ ಒಂದು ದೊಡ್ಡವರ. ಹಾಗಾಗಿ ಕೊನೆಯ ದಿನಾಂಕದವರೆಗೂ ಕಾಯಬೇಡಿ. ತಕ್ಷಣವೇ samrakshane.karnataka.government.in ಪೋರ್ಟಲ್ ಮೂಲಕ ಅಥವಾ ನಿಮ್ಮ ಹತ್ತಿರದ ಗ್ರಾಮ 1 CSC ಕೇಂದ್ರಗಳಿಗೆ ಭೇಟಿ ನೀಡಿ ಬೆಳೆ ವಿಮೆ ಮಾಡಿಸಿ ನಿಶ್ಚಿಂತರಾಗಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸಹೋದರ ರೈತರಿಗೂ ಶೇರ್ ಮಾಡಿ. ಧನ್ಯವಾದಗಳು.